ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಅವರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೈವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ದ್ವಾದಶ ರಾಶಿಗಳ ರಾಶಿ ಫಲ 2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ. ಅದರಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್. ಭಾಳಷ್ಟು ಜನ ಬೇರೆ ಸಿಟಿಗಳಿಂದ ಕೂಡ ಗುರುಜಿ ನಮ್ಮ ಸಿಟಿಗೆ ಬನ್ನಿ, ಕನ್ಸಲ್ಟೇಷನ್ ಕೊಡಿ ಅಂತ ಕೇಳ್ತಿದ್ದಾರೆ. ಅವರ ಅಭಿಪ್ರಾಯದ ಮೇರೆಗೆ ನಾವು ಬೆಂಗಳೂರಲ್ಲಿ ಯಾವಾಗಲೂ ಅಪಾಯಿಂಟ್ಮೆಂಟ್ ಸಿಗುತ್ತೆ, 1-to-1 ಕನ್ಸಲ್ಟ್ ಮಾಡ್ಬೋದು. ನೆಕ್ಸ್ಟು ಹೈದ್ರಾಬಾದ್, ಆಮೇಲೆ ವಿಜಯವಾಡ, ತಿರುಪತಿ, ಆಮೇಲೆ ಚೆನ್ನೈ, ಮುಂಬೈ, ಡೆಲ್ಲಿ, ಈ 7 ನಗರಗಳಲ್ಲಿ ಕೂಡ 1-to-1 ಅಪಾಯಿಂಟ್ಮೆಂಟ್ಗೆ ನಾವು ಲಭ್ಯ ಇದ್ದೀವಿ. ಟೆಂಟೇಟಿವ್ ಡೇಟ್ಸ್ ಯಾವ ಡೇಟಲ್ಲಿ ನಾನು ಮುಂಬೈ ಬರ್ತೀನಿ, ಡೆಲ್ಲಿ ಬರ್ತೀನಿ, ಇಲ್ಲ ಚೆನ್ನೈ ಬರ್ತೀನಿ, ಹೈದ್ರಾಬಾದ್, ಇದೆಲ್ಲನೂ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಕೇಳಿಕೊಂಡು ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ನಿಮ್ಮ ನ್ಯೂಮರಾಲಜಿ ಕನ್ಸಲ್ಟೇಷನ್ಸ್ ಮಾಡ್ಬೋದು, ಅಸ್ಟ್ರಾಲಜಿ ರೀತಿ ಕನ್ಸಲ್ಟೇಷನ್, ವಾಸ್ತು ರೀತಿ ಕನ್ಸಲ್ಟೇಷನ್ ಮಾಡ್ಕೋಬೋದು, ಪರ್ಸ್ನಲ್ ಬಿಸ್ನೆಸ್ ರಿಲೇಟೆಡು. ಇವಾಗ ನಿಮ್ಮ ಪರ್ಸ್ನಲ್ ನೇಮಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಮಾಡ್ಕೊಂಡ್ರೆ ಒಳ್ಳೇದಾ, ಇಲ್ಲ ನಿಮ್ಮ ಬಿಸ್ನೆಸ್ ನೇಮಲ್ಲಿ ಏನಾದರೂ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿದ್ರೆ ಒಳ್ಳೇದಾ, ಬಿಸ್ನೆಸ್ ಕಾರ್ಡ್ ಹೇಗಿರಬೇಕು, ಕಲರ್ ಕಾಂಬಿನೇಷನ್, ಈವನ್ ಲೋಗೋ ಹೇಗಿರಬೇಕು, ಲಕ್ಕಿ ಡೈರೆಕ್ಷನ್ಸ್ ಹೇಗಿದ್ದರೆ ಒಳ್ಳೆಯದು, ಪರ್ಟಿಕ್ಯುಲರಾಗಿ ಯಾವ ವೆಹಿಕಲ್ ನಂಬರ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಮೊಬೈಲ್ ನಂಬರ್ ಯಾವುದು ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಬಿಸ್ನೆಸ್ಗೆ ಯಾವುದು ನಂಬರ್ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕಲರ್ ಕಾಂಬಿನೇಷನ್, ಇವೆಲ್ಲದ್ರ ಬಗ್ಗೆನೂ 1-to-1 ಟೋಟಲ್ ಫ್ಯಾಮಿಲಿ ಪ್ರೋಗ್ರೆಸ್, ನಿಮ್ಮ ಪ್ರೋಗ್ರೆಸ್. ಸೊ ಇದಕ್ಕೆ ನೀವು ನನ್ನ 1-to-1 ಕನ್ಸಲ್ಟ್ ಮಾಡ್ಬೋದು ಈ 7 ನಗರಗಳಲ್ಲಿ. ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಗುರುಜಿ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡಿದ್ದಾಯಿತು, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿದ್ದಾಯಿತು, ವಾಸ್ತು ತೋರಿಸ್ಕೊಂಡಿದ್ದೀವಿ, ಟಾರೆಟ್ ಕೂಡ ಮಾಡಿದ್ದಾಯಿತು, ಟಾರೆಟ್ ಕೂಡ ನೋಡಿದ್ದಾಯಿತು, ಟಾರೆಟ್ ರೀಡಿಂಗು ಮಾಡಿದ್ದಾಯಿತು. ಯಾವುದ್ರಲ್ಲಿ ನಮಗೊಂದು ಹಿಡಿತ ಅಂತ ಸಿಗ್ತಾ ಇಲ್ಲ, ಯಾವುದ್ರಲ್ಲಿ ಅಂತ ಇಂಪ್ರೂವ್ಮೆಂಟ್ಸ್ ನಮಗೆ ಕಂಡು ಬಂದಿಲ್ಲ. ಏನೋ ಇದೊಂದು ಮಿಸ್ಲೀಡ್ ಮಾಡೋ ಫೀಲ್ಡ್ ಏನೋ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬರೋ ಇದ್ದಂಗೆ ಆಗಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ, ನಿಮಗೋಸ್ಕರನೇ ಡಿಸೈನ್ ಮಾಡಿರ್ತಕ್ಕಂಥದ್ದು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ 3 ದಿನದ ವರ್ಕ್ಶಾಪ್. ಶುಕ್ರವಾರ, ಶನಿವಾರ, ಭಾನುವಾರ 7 ನಗರಗಳಲ್ಲಿ ನಡೆಯುತ್ತೆ. ಬೆಂಗಳೂರು, ಹೈದರಾಬಾದು, ವಿಜಯವಾಡ, ತಿರುಪತಿ, ಚೆನ್ನೈ, ಮುಂಬೈ, ಈವನ್ ಇನ್ ಡೆಲ್ಲಿ. ಸೊ ಇದರಲ್ಲಿ ನಾವು ನಮ್ಮ 30 ವರ್ಷದ ಅನುಭವವನ್ನು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಪುಸ್ತಕವಾಗಿ ನಿಮಗೆ ಬುಕ್ ಮೆಟೀರಿಯಲ್ ಕೊಡ್ತಾ ಇದ್ದೀವಿ. ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4. ಇದರಲ್ಲಿ ನಾಡಿ ಅಸ್ಟ್ರಾಲಜಿ, ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ಈವನ್ ಪಾಮಿಸ್ಟ್ರಿ, ಟಾರೆಟ್ ಪಿಕ್ಚರ್ ಮೂಲಕ ಹಾರಿಸಾಂಟಲ್ ವ್ಯಾಲ್ಯೂ ನೇಮ್ ನಂಬರ್ ಹೇಗಿರಬೇಕು, ಪಿರಮಿಡ್ ನೇಮ್ ನಂಬರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಡೀಟೇಲ್ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾವು ನಿಮಗೆ ಕುಂಡಲಿನಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ ಈ ವರ್ಕ್ಶಾಪಲ್ಲಿ, 3 ದಿನದ ವರ್ಕ್ಶಾಪಲ್ಲಿ. ಮೂಲಾಧಾರದಿಂದ ಕುಂಡಲಿನಿ ಶಕ್ತಿಯನ್ನು ಆಜ್ಞಾ ಚಕ್ರಕ್ಕೆ, ಆಮೇಲೆ ಸಹಸ್ರ ಚಕ್ರಕ್ಕೆ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಕುಂಡಲಿನಿ ಯೋಗ ಕಲಿತ್ರೆ ಸಾಕು, ಹೂ ಆಮ್ ಐ ಅಂತ ನೀವೇ ತಿಳ್ಕೊಂಡ್ಬಿಡ್ಬೋದು, ಪ್ರಪಂಚ ವಿಶ್ವನೂ ಏನಂತ ತಿಳ್ಕೊಬೋದು. ಇದೊಂದು ವಿಷಯ. ಇದ್ರ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ನಿಂದ ಹೊರಬರೋದು ಹೇಗೆ, ನಿಮ್ಮನ್ನು ಬಂಧಿಸಿರ್ತಾರೆ, ನಿಮ್ಮ ವಾಕ್ಚಾತುರ್ಯವನ್ನು ಬಂಧಿಸಿರ್ತಾರೆ, ನಿಮ್ಮ ಮುಖ ಆಕರ್ಷಣ ಶಕ್ತಿಯನ್ನು ಬಂಧಿಸಿರ್ತಾರೆ, ಲಕ್ಷ್ಮಿಯನ್ನು ಬಂಧಿಸಿಟ್ಟಿರ್ತಾರೆ. ಸೊ ಇದೆಲ್ಲ ಇದೆ ಅಂದರೆ ಇದರಿಂದ ವಾಮಾಚಾರದಿಂದ ಈಚೆ ಬರ್ದೇನೋ ಆ ಕಟ್ಟುಗಳನ್ನೆಲ್ಲ ಹೇಗೆ ತೆಗೆಯೋದು, ಅದರಿಂದ ವಿಮುಕ್ತಿ ಹೊಂದೋದು ಹೇಗೆ ಅನ್ನೋದ್ರ ಬಗ್ಗೆನೂ ಹೇಳ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಈ ಕೂಡಲೇ ನೀವು ಕೆಳಕಂಡ ಸಂಖ್ಯೆಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಗುರು ಬದಲಾವಣೆ? ಸೊ ಗುರು ಮಿಥುನ ರಾಶಿಯಲ್ಲೇ ಇದ್ದರೂ ಮಿಥುನ ರಾಶಿನ 2ನೇ ಮನೆಗೆ ಬಂದಿದ್ದಾರೆ. ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನಕ್ಕೆ ಗುರು ಬಂದಿದ್ದಾರೆ ಅಂದರೆ ಧನಾಭಿವೃದ್ಧಿ, ಕುಟುಂಬದಲ್ಲಿ ಅಭಿವೃದ್ಧಿ, ಕ್ಷೇಮ, ಆರೋಗ್ಯ ಎಲ್ಲ ರೀತಿಯೂ ಒಳ್ಳೇದು ಮಾಡಲೇಬೇಕಲ್ವಾ? ಮಾಡ್ತಾರೆ. ಅದರಿಂದ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ವರ್ಷ ಗುರು ಬದಲಾವಣೆ. ಭಾರಿ ಒಳ್ಳೇದಾಗುತ್ತೆ, ಎಲ್ಲ ರೀತಿಯೂ ಒಳ್ಳೇದಾಗುತ್ತೆ ಅಂದರೆ ಏನು ತಪ್ಪಾಗಲ್ಲ. ಎಲ್ಲ ರೀತಿಯೂ ಇನ್ ಆಲ್ ಆಸ್ಪೆಕ್ಟ್ಸು ಚೆನ್ನಾಗಿರ್ತಾರೆ. ಒಂದು 5-10% ಇದ್ದಿದ್ದೆ 3ನೇ ಮನೇಲಿ ಕೇತು, ಅದೊಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಆಮೇಲೆ 9ನೇ ಮನೇಲಿ ರಾಹು, ಅದೊಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಆಮೇಲೆ 10ನೇ ಮನೇಲಿ ಶನಿ ಒಂದು ಸ್ವಲ್ಪ ತೊಂದರೆ ಕೊಡ್ಬೋದು, ಅಷ್ಟೇ, ಜಾಸ್ತಿ ಏನಿಲ್ಲ.
ಸೊ ಅವಾಗ 3ನೇ ಮನೆ ಕೇತು, 9ನೇ ಮನೆ ರಾಹು, 10ನೇ ಮನೆ ಶನಿ, ಇದೇ ಒಂದು 10%. ಇನ್ನು ಮಿಕ್ಕಿದ 90% ನಿಮಗೆ ರಾಜಯೋಗನೇ. ಯಾವ ರೀತಿ? ಸೊ ಈ 2/6/2026 ಮಂಗಳವಾರ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಗುರು ಬರ್ತಾರೆ ಅಂದರೆ ಅವತ್ತಿನ ಪ್ಲಾನೆಟರಿ ಪೊಸಿಷನ್ ಏನು ಅಂದರೆ ಬುಧ ಸ್ವಂತ ಮನೇಲಿದ್ದಾನೆ. ರಾಶಿಯಾಧಿಪತಿ ರಾಶಿಯಲ್ಲೇ ಇರೋದು ವಿಪರೀತ ರಾಜಯೋಗ ಅಲ್ವಾ. ನಾವು ನಮ್ಮ ಸ್ವಂತ ಮನೇಲಿ ಇದ್ದೀವಿ ಅಂದರೆ ಅದ್ರ ಖುಷಿನೇ ಬೇರೆ ಅಲ್ವಾ. ಆ ರೀತಿ ಒಳ್ಳೇದಾಗತ್ತೆ. ಆಮೇಲೆ ಶುಕ್ರ ಬಂದು ಮಿಥುನ ರಾಶಿಗೆ ಪೂರ್ವ ಪುಣ್ಯಾಧಿಪತಿ, 5ನೇ ಅಧಿಪತಿ, ಪಂಚಮಾಧಿಪತಿ, ಪಂಚಮಂ ಕಾರ್ಯಸಿದ್ಧಿ ಅಂತ. ಅದರಿಂದ 5ನೇ ಅಧಿಪತಿ ಶುಕ್ರ ರಾಶಿಯಾಧಿಪತಿ ಜೊತೆ ಇದ್ದಾನೆ. ರಾಶಿಯಾಧಿಪತಿ ಬುಧನ ಜೊತೆ ಇದ್ದಾನೆ. ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ಅದಕ್ಕಿಂತ ಇನ್ನೇನು ಬೇಕು ನಿಮಗೆ? ತುಂಬ ಚೆನ್ನಾಗಿದೆ. 2ನೇ ಅಧಿಪತಿ ಕುಟುಂಬ ಸ್ಥಾನದಲ್ಲಿ 7ನೇ ಮನೇಲಿ ಇದ್ದಾರೆ. ಯಾರು? ಚಂದ್ರ. ಚಂದ್ರನ ಮನೇಲಿ ಇರಬೇಕಾದಂಥ ಗುರು 2ನೇ ಮನೆಗೆ ಬಂದಿದ್ದಾರೆ. ಪರಿವರ್ತನೆ ಯೋಗನ. 2 ಮತ್ತು 7 ಅಧಿಪತಿ, ಕಳತ್ರ ಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ ಇಂಟರ್ ಎಕ್ಸ್ಚೇಂಜ್ ಆಗಿದ್ದಾರೆ. ಸೊ ಇದು ವಿಪರೀತ ರಾಜಯೋಗ. ಅದೇ ರೀತಿ 3ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ. 3, 6, 8, 12 ಈ ಮನೆಗಳ ಅಧಿಪತಿಗಳು ಆ ಮನೆಗಳಲ್ಲಿ ಇರುವಾಗ ಅದು ಒಂದು ವಿಪರೀತ ರಾಜಯೋಗ ಕೊಡ್ತಾರೆ. 11ನೇ ಅಧಿಪತಿ ಮಂಗಳ ಗ್ರಹ, ಲಾಭಸ್ಥಾನದಲ್ಲಿ ಕುಜಗ್ರಹ. 11ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ರೂ ಒಳ್ಳೇದು ಮಾಡುತ್ತೆ. ಇದು ಜ್ಯೋತಿಷ ಶಾಸ್ತ್ರದ ಒಂದು ರೂಲ್. ಚೆನ್ನಾಗಿದೆ. ಸೊ ಅದರಿಂದ ಲಾಟ್ರಿ ಯೋಗ ಇದೆ, ಹಣಕಾಸು ಚೆನ್ನಾಗಿರುತ್ತೆ, ಬೈಯಿಂಗ್ ಸೆಲ್ಲಿಂಗ್ ಇದರಲ್ಲೆಲ್ಲ ಹೆಚ್ಚು ದುಡ್ಡು ಮಾಡ್ಬೋದು. ಎಲ್ಲ ರೀತಿ ಕೆಲಸದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೇದಾಗುತ್ತೆ. ಇದರಲ್ಲಿ ಯಾವ್ಯಾವ ರೀತಿ ಕ್ಯಾಟಗರಿ ವೈಸ್ ಒಳ್ಳೇದಾಗತ್ತೆ ಅಂತ ಈಗ ನೋಡೋಣ. ಮೊದಲಿಗೆ ಎಜುಕೇಷನ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ವಿಪರೀತ ಒಳ್ಳೇದಾಗ್ತಕ್ಕಂಥ ವರ್ಷ ಮಿಥುನ ರಾಶಿಯಲ್ಲಿ. ಯಾಕೆಂದರೆ ಮಿಥುನ ರಾಶಿಯ ಅಧಿಪತಿ ಬುಧ, ಅದೇ ರೀತಿ 4ನೇ ಸ್ಥಾನ ಅಧಿಪತಿನೂ ಬುಧನೇ. ಸೊ 4ನೇ ಸ್ಥಾನ ಅನ್ನೋದೇ ವಿದ್ಯಾಸ್ಥಾನ ಅಂತ ಕರಿತೀವಿ. ಆಗ 4ನೇ ಸ್ಥಾನದ ಅಧಿಪತಿ ಬುಧ ರಾಶಿಯಲ್ಲೇ ಇರೋದ್ರಿಂದ, ಶುಕ್ರನ ಜೊತೆ ಸಂಬಂಧಪಟ್ಟಿರೋದ್ರಿಂದ ನೀವು ಅಂದ್ಕೊಂಡಿದ್ದ ಸ್ಕೂಲು, ಅಂದ್ಕೊಂಡಿದ್ದ ಕಾಲೇಜು ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಪೇರೆಂಟ್ಸೇ ರಿಸ್ಕ್ ತಗೊಂಡು ನಿಮ್ಮನ್ನು ಸೇರಿಸ್ತಾರೆ. ಕೆಲವರೆಲ್ಲ ಕಾಮನಾಗಿ ಇರುತ್ತಲ್ಲ ಪೇರೆಂಟ್ಸ್, ಇಷ್ಟೆಲ್ಲ ಖರ್ಚು ನಾನು ಮಾಡಲ್ಲಪ್ಪ, ಇಷ್ಟೆಲ್ಲ ಫೀಸ್ ನನ್ನ ಕೈಯಲ್ಲಿ ಕಟ್ಟೋಕ್ಕಾಗಲ್ಲಪ್ಪ, ಇಷ್ಟು ಡೊನೇಷನ್ ನಾನು ಕೊಡೋಕ್ಕಾಗಲ್ಲಪ್ಪ ಅಂತೆಲ್ಲ ಹೇಳ್ತಕ್ಕಂಥವ್ರು ಕೂಡ ಸರಿ ಈ ಸರಿ ನೀನು ಇಷ್ಟಪಡ್ತಾ ಇದೆಯಾ ಈ ಸ್ಕೂಲ್ಗೆ ಹೋಗು ಅಂತ, ಪ್ರೈಮರಿ ಸ್ಕೂಲ್ ಆಗ್ಬೋದು, ಮಿಡ್ಲ್ ಸ್ಕೂಲ್ ಆಗ್ಬೋದು, ಹೈಸ್ಕೂಲ್ ಆಗ್ಬೋದು, ಈವನ್ ಕಾಲೇಜ್ ಆಗ್ಬೋದು, ಹೋಗ್ಬೋದು. ಅದೇ ರೀತಿ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಇದ್ರ ಮೇಲೆ, ಮೆರಿಟ್ ಮೇಲೆ ಒಳ್ಳೆ ಕಾಲೇಜ್ಗೆ, ಒಳ್ಳೆ ಇದಕ್ಕೆ ಸ್ಕೂಲ್ಗೆ ಇದು ಕೂಡ ಸಿಗುತ್ತೆ, ನಿಮಗೆ ಆಫರ್ಸು ಸಿಗುತ್ತೆ, ಸೀಟ್ಸ್ ಕೂಡ ಸಿಗುತ್ತೆ. ಸೊ ಇನ್ನು ಕೆಲವರಿಗೆ ನಾವು ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂದರೆ, ಈ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿ UPSCಗೆಲ್ಲ ಬರೀಬೇಕು ಎಕ್ಸಾಮಿನೇಷನ್ ಅಂದ್ಕೊಂಡಿರ್ತಾರೆ, IAS IPS ಎಲ್ಲ ಬರೀಬೇಕು ಅಂತ. ಖಂಡಿತವಾಗ್ಲೂ ಈ ಸರಿ ಆಗುತ್ತೆ. ಯಾಕಂದರೆ ವಿದ್ಯಾಸ್ಥಾನಾಧಿಪತಿ ರಾಶಿಯಲ್ಲೇ ಇರೋದ್ರಿಂದ, ಮಿಥುನ ರಾಶಿಯಲ್ಲಿರೋದ್ರಿಂದ IAS IPS IRS IFS ಟೋಟಲ್ UPSC ಏನು ಹೇಳ್ತೀವೋ ಆ ಎಕ್ಸಾಮಿನೇಷನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗ್ತಕ್ಕಂಥ ಯೋಗ ಇರುತ್ತೆ. ಪ್ರಯತ್ನ ಪಡಿ. ಅದರಲ್ಲಿ ಸ್ಟೂಡೆಂಟ್ಸ್ ಕೆಲವರು ಮೆಡಿಕಲ್ ಅಂದರೆ ಸ್ವಲ್ಪ ಹೆವಿ ಕಾಂಪಿಟೇಷನು ಇದೆ, ಅದೇ ಥರ ಹೆವಿ ಡೊನೇಷನು ಇದೆ. ಪೇಮೆಂಟ್ ಸೀಟ್ ಅಂತೂ ನಾವು ಕೇಳೋದಕ್ಕೆ ಆಗಲ್ಲ ಬಿಡಿ, ಆ ರೀತಿ ಇರುತ್ತೆ. ಆ ಥರ ಇರೋರು ಕೂಡ ಈ ಸರಿ ಎಕ್ಸಾಮಿನೇಷನ್ ಬರೆದ್ರಿ ಅಂದರೆ ನೀವು ಪೇಮೆಂಟ್ ಸೀಟೆಲ್ಲ ಏನಿಲ್ಲ, ಕಮ್ಮಿ ಸೀಟೆಲ್ಲ ಏನಿಲ್ಲ, ಫ್ರೀ ಸೀಟೇ ಕೂಡ ತೊಗೋಬೋದು. ಆ ಥರ ಕೂಡ ಚಾನ್ಸಸ್ ಮಿಥುನ ರಾಶಿಯವ್ರಿಗಿದೆ. ಇದೆಲ್ಲ ಒಳ್ಳೆಯದು ಸ್ಟೂಡೆಂಟ್ಸ್ಗೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಯಾರಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಈ ಥರ ಎಲ್ಲ ಯಾವುದಾದ್ರು ಅಥ್ಲೀಟ್ ಆ್ಯಕ್ಟಿವಿಟಿ ಇದರಲ್ಲೆಲ್ಲ ಇದ್ದರೆ ಅವಾರ್ಡ್ಸು ರಿವಾರ್ಡ್ಸು ಕೂಡ ಬರೋದಕ್ಕೆ ಚಾನ್ಸಸ್ ಇದೆ. ಇವೆಲ್ಲವೂ ಸ್ಟೂಡೆಂಟ್ಸ್ಗೆ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಕೆರಿಯರ್, ಕೆಲಸ ಮಾಡೋದ್ರಲ್ಲಿ 3 ವಿಧ: ಬಿಸ್ನೆಸ್, ಆಮೇಲೆ ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟ್ರು. ಗೌರ್ಮೆಂಟ್ ಸೆಕ್ಟ್ರಲ್ಲಿರೋರಿಗೆ ಸ್ವಲ್ಪ ಸಮಸ್ಯೆನೇ. ಅದು 12 ರಾಶಿಗೂ ಹೇಳ್ಬಿಟ್ಟಿದ್ದೀನಿ ನಾನು. ಗೌರ್ಮೆಂಟ್ ಸೆಕ್ಟ್ರಲ್ಲಿ ಯಾರೇ ಇದ್ದರೂ ಕೂಡ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ, ಸಿಂಹರಾಶಿ ಸರ್ಕಾರದ ಒಂದು ಮನೆ ಅಂತ ತಿಳ್ಕೊಳ್ಳಿ. ಸೊ ಆ ಸರ್ಕಾರಕ್ಕೇ ಕೇತು ಬಂದಿಟ್ಬಿಟ್ರೆ ಸರ್ಕಾರ ನಡೆಸೋರು ಕರೆಕ್ಟಾಗಿ ನಡೆಸೋಕ್ಕಾಗಲ್ಲ. ಅದು ದೇಶದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಈಗ. ದೇಶದಲ್ಲ, ಪ್ರಪಂಚದ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ವಿಶ್ವದ ಪರಿಸ್ಥಿತಿ ನೋಡ್ತಾ ಇದ್ವಿ. ಅಲ್ಲೋಲ ಕಲ್ಲೋಲ ಅಯೋಮಯ ಆಗಿದೆ. ಅದರಿಂದ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗೌರ್ನಮೆಂಟ್ ಸರ್ವೆಂಟ್ಸು, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್, ನಿಮ್ಮ ಪ್ಯಾರಾಮೀಟ್ರಲ್ಲೇ ಕೆಲಸ ಮಾಡಿ. ಸ್ವಲ್ಪ ಏನಾದ್ರು ಹಾಗೆ ಹೀಗೆ ಅಂತ ಕೆಲಸ ಮಾಡಿದ್ರಿ ಅಂದರೆ ನೋಟಿಸಸ್ ಬರ್ಬೋದು, ಎನ್ಕ್ವೈರೀಸ್ ಬರ್ಬೋದು, ಟ್ರಾನ್ಸ್ಫರ್ಸ್ ಆಗ್ಬೋದು, ಡಿಪ್ರಮೋಷನ್ಸ್ ಬರ್ಬೋದು, ಆಮೇಲೆ ಸಸ್ಪೆನ್ಷನ್ಸ್ ಬರ್ಬೋದು, ಈವನ್ ಪನಿಷ್ಮೆಂಟ್ ಕೂಡ ಆಗ್ಬೋದು. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ನೋ ಪ್ರಾಬ್ಲಮ್. 10ನೇ ಮನೇಲಿ ಶನಿ ಇದೆ. 10ನೇ ಮನೇಲಿ ಶನಿ ಇರೋದ್ರಿಂದ ಕೆಲಸ ಬದಲಾವಣೆಗೆ ಏನಾದರೂ ಚಾನ್ಸಸ್ ಇತ್ತು ಅಂದರೆ ಪಟ್ ಅಂತ ಸ್ವಿಚ್ ಆನ್ ಆಗಿ.
ಅದು ಬೇರೆ ಬೇರೆ ದೇಶದಲ್ಲೆಲ್ಲ ಕೆಲಸಕ್ಕೆ ಹೋಗ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಬಟ್ ಆ್ಯಕ್ಚುಲಿ ಜನರಲ್ ನಾಲೆಡ್ಜ್ ಪ್ರಕಾರ ಯಾವ ದೇಶನೂ ಇವಾಗ ಸ್ಟೆಬಿಲಿಟಿ ಆಗಿಲ್ಲ, ಭಾರತ ದೇಶನೇ ಬೆಟ್ರು. ಆದರೂ ಸೇಫ್ಟಿಯಾಗಿ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಸೇಫ್ಟಿ ಕಂಟ್ರೀಸ್ ಕೆಲವಿದೆ ಅಂದರೆ ಸ್ವಿಚ್ ಆನ್ ಆಗ್ಬೋದು. ಅದೇ ರೀತಿ ಕೆಲಸದಲ್ಲಿ ಬೇರೆ ಡಿಸ್ಟಿಕ್ಗೆ ಚೇಂಜಸ್ ಮಾಡ್ಕೋಬೋದು ಪ್ರೈವೇಟ್ ಸೆಕ್ಟರ್ಲವರು. ಬೇರೆ ಸ್ಟೇಟ್ಗೆ ಮೈಗ್ರೇಷನ್ ಮಾಡಿಬಿಟ್ರಿ ಅಂದರೆ 10ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ನಿಮ್ಗೆ ತೊಂದರೆ ಕೊಡಲ್ಲ. ಅದರಲ್ಲಿ ಕೂಡ ಶನಿ ಕೋಲ್ಡ್ ಪ್ಲ್ಯಾನೆಟು, ವಾಟರ್ ಟ್ರಿಪಲ್ ಸಿಟಿ ಮೀನರಾಶಿ, ಅದರಿಂದ ನೀರಿನ ಮನೆಯಲ್ಲೇ ಇರೋದ್ರಿಂದ ಅದು ಅಂತ ತೊಂದರೆ ಆಗಲ್ಲ. ಆದರೂ ಕೂಡ ನೀವು ಕೆಲಸ ಬದಲಾವಣೆ ಮಾಡಿಕೊಂಡ್ರೆ ಸ್ವಿಚ್ ಆನ್ ಆದರೆ ಪ್ರೈವೇಟ್ ಸೆಕ್ಟರ್ವ್ರಿಗೆ ಒಳ್ಳೆಯದಾಗುತ್ತೆ. ಓಕೆ, ಇನ್ನು ಬಿಸ್ನೆಸ್ ಸೆಕ್ಟರ್ವ್ರಿಗೆ ಬುಧ ಶುಕ್ರ ಸ್ವಂತ ಮನೆ, ಅದರಿಂದ ತರಕಾರಿ ವ್ಯಾಪಾರದಿಂದ ಹಿಡಿದು ಬಂಗಾರದ ವ್ಯಾಪಾರ, ಷೇರು ಸ್ಟಾಕ್ ಮಾರ್ಕೆಟಿಂದ ಹಿಡಿದು ಏನೇನು ವ್ಯಾಪಾರಗಳಿದೆಯೋ, ಬೆಳ್ಳಿ ವಜ್ರ ವ್ಯಾಪಾರ ಮಾಡೋರ್ವರೆಗೂ ಎಲ್ಲರಿಗೂ ಒಳ್ಳೆ ಪ್ರಾಫಿಟ್ ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಮಾಡೋರಿಗೆ ಎಲ್ಲರಿಗೂ, ಆಲ್ ಕ್ಯಾಟಗರಿ ಆಫ್ ಬಿಸ್ನೆಸ್ ಪೀಪಲ್ಗೆ ಬೈಯಿಂಗ್ ಸೆಲ್ಲಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಇರ್ತದೆ. ಮನೆ ಕಟ್ಬೋದು, ಓಕೆ, ಮನೆ ತಗೋಬೋದು, ಕಟ್ಟಿರ್ತಕ್ಕಂಥ ಫ್ಲ್ಯಾಟ್ ತಗೋಬೋದು, ವೆಹಿಕಲ್ಸ್ ತಗೋಬೋದು, ಸ್ವಂತ ವೆಹಿಕಲ್ಸ್ ತಗೊಳ್ಳೋ ಯೋಗ ಇದೆ, ಲಾಟ್ರಿ ಯೋಗ ಇದೆ ಅಂತ ಹೇಳಿದ್ದೀನಿ ನಾನು. ಭಾರಿ ಚೆನ್ನಾಗಿರ್ತಕ್ಕಂಥ ಯೋಗ ಬಿಸ್ನೆಸ್ ಪೀಪಲ್ಗೆ. ಇನ್ನು ನೆಕ್ಸ್ಟ್ ಏನು, ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರು. ಸೊ ಕಳತ್ರ ಸ್ಥಾನಾಧಿಪತಿ ಪರಿವರ್ತನೆ ಯೋಗ, ಅದರಿಂದ ಕಡ್ಡಾಯವಾಗಿ ಒಳ್ಳೆ ಸಂಬಂಧ, ನೀವು ಎದುರು ನೋಡಿಕ್ಕಿಂತ 10ರಷ್ಟು ಒಳ್ಳೆಯ ಸಂಬಂಧ ನಿಮಗೆ ಸಿಗೋ ಚಾನ್ಸಸ್ ಉಂಟು. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥ 5ನೇ ಅಧಿಪತಿ ಶುಕ್ರ ರಾಶಿಯಲ್ಲೇ ಇದ್ದಾನೆ, ಮಿಥುನ ರಾಶಿಯಲ್ಲಿ. ಸಂತಾನಕ್ಕೋಸ್ಕರ ಎದುರು ನೋಡೋರಿಗೆ ಖಂಡಿತವಲ್ಲ ಸಂತಾನ ಭಾಗ್ಯ ಉಂಟು. ಕೆಲವರು ಈ IVF ದುಡ್ಡು ಖರ್ಚು ಮಾಡಿ ಮಕ್ಕಳು ಮಾಡಬೇಕು ಅಂದ್ಕೊಂಡಿರ್ತಾರೆ. ಅವ್ರು ಆಲ್ರೆಡಿ ಟ್ರೈ ಮಾಡಿರ್ತಾರೆ, ಒಂದ್ಸತಿ ಆಗಿರಲ್ಲ, ಮತ್ತೆ ದುಡ್ಡು ಖರ್ಚಲ್ವಾ ಗುರುಜಿ ಅಂತಿರ್ತಾರೆ. ಈ ಸರಿ ಟ್ರೈ ಮಾಡಿದ್ರೆ ಈ ಗುರು ಬದಲಾವಣೆ ನಂತರ ಖಂಡಿತವಾಗ್ಲೂ ಅವ್ರಿಗೆ ಸಂತಾನ ಭಾಗ್ಯ ಇರುತ್ತೆ. ಸೊ ಎಲ್ಲ ವಿಷಯನೂ ಟಚ್ ಮಾಡಿಬಿಟ್ವಿ ಅಂತ ಕಾಣುತ್ತೆ ಅಲ್ವಾ. ಸೊ ಆಮೇಲೆ ಇಲ್ಲಿ ಸಮಸ್ಯೆ ಅಂತ ಬಂದರೆ, ಅಣ್ಣ ತಮ್ಮಂದಿರ ನಡುವೆ, ತಂದೆಯ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಬರ್ಬೋದು. ಅದರಿಂದ ಅವ್ರುಗಳ ಆರೋಗ್ಯದಲ್ಲಿ ಕೂಡ ಏರುಪೇರುಗಳು ಬಂದ್ಬಿಡ್ಬೋದು. ಅದರಿಂದ ಅಣ್ಣ ತಮ್ಮಂದ್ರ ಜೊತೆ ಜಗಳ ಅಂತ ಬಂತು ಅಂದರೆ ಅಲ್ಲಿಗೆ ನಿಲ್ಲಿಸ್ಬಿಡೋದು ಉತ್ತಮ. ಏನೋ ನೀನೇ ಸರಿ ಬಿಡು, ನೀನೇ 4 ರೂಪಾಯಿ ಇಟ್ಕೊ, ನನಗೊಂದು 6 ರೂಪಾಯಿ ಕೊಡು ಸಾಕು ಅನ್ನೋ ಲೆವೆಲ್ಗೆ ಬಂದ್ಬಿಡ್ಬೇಕು. ತಂದೆ ಜೊತೆ ಎಲ್ಲ ಜಗಳ ಮಾಡ್ಕೊಂಬಿಟ್ರೆ ಏನು ಬಂತು ಪ್ರಯೋಜನವೇ ಇಲ್ಲ. ಭಿನ್ನಾಭಿಪ್ರಾಯ ಬಂತ, ಸರಿ ನೀವು ದೊಡ್ಡವ್ರು, ಏನೋ ನಿಮ್ಗೆ ತಿಳಿದಂಗೆ ಮಾಡಿ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಡೋದು ಬೆಟ್ರು. ಇಲ್ಲ ಅಂದರೆ ಅಣ್ಣ ತಮ್ಮಂದ್ರ ಜೊತೆನೂ ಈ ಸತಿ 3ನೇ ಮನೇಲಿ ಕೇತು ಇರೋದ್ರಿಂದ ರಿಲೇಷನ್ಶಿಪ್ ಹಾಳಾಗುತ್ತೆ. ಅವ್ರ ಮೇಲೆ ಕೋರ್ಟ್ ಕಚೇರಿಗೆ ಹೋಗ್ಬಿಡೋಣ ಅಂತ ಅನ್ಸ್ಬಿಡುತ್ತೆ, ತಂದೆ ಮೇಲೂ ಹೋಗೋಣ ಅನ್ಸ್ಬಿಡುತ್ತೆ. ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಬ್ರದರ್ಸ್ ಯಾವತ್ತಷ್ಟೇ ಒಗ್ಗಟ್ಟಾಗಿರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ತಂದೆ ಅಂತೂ ಜನ್ಮ ಕೊಟ್ಟ ತಂದೆ, ಇದರಿಂದ ಏನಾದರೂ ಸ್ವಲ್ಪ ಅವರ ನನ್ನ ಮಗ ಹಿಂಗೆ ಅಂದ್ಬಿಟ್ನಲ್ಲ ಅಂತ ತಂದೆ ಆರೋಗ್ಯ ಕೆಟ್ಬಿಡ್ಬೋದು. ಅಣ್ಣ ತಮ್ಮಂದ್ರೆ ಹಿಂಗೆ ಅಂದ್ಬಿಟ್ಟು ಅಣ್ಣ ತಮ್ಮಂದ್ರ ಆರೋಗ್ಯ ಕೆಡ್ಬೋದು. ಇವೆಲ್ಲ ಕೂಡ ನಿಮಗೂ ಘಾಸಿ ಆಗ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. 12ನೇ ಮನೇಲಿ ಸೂರ್ಯ, 3ನೇ ಅಧಿಪತಿ 12ನೇ ಮನೇಲಿರೋದು ಒಳ್ಳೇದೇ. 12ನೇ ಮನೆ ಅಂತ ಹೇಳ್ತಕ್ಕಂಥದ್ದು ಮಿಥುನ ರಾಶಿಗೆ ಯಾವತ್ತಾಗಲಿ ಫುಡ್ ಆ್ಯಂಡ್ ಸ್ಲೀಪ್ ತುಂಬ ಇಂಪಾರ್ಟೆಂಟು. 12ನೇ ಮನೆ ಫುಡ್ ಆ್ಯಂಡ್ ಸ್ಲೀಪೇ ನಾವು ಕಾಮನಾಗಿ ಕಂಡುಕೊಂಡ್ರೆ. ಅದು ಕಮ್ಮಿ ಆದಾಗ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಮೊದಲೇ ಈ ಪ್ರಾಬ್ಲಮ್ ಇದೆಯಲ್ಲ, ಅಣ್ಣ ತಮ್ಮಂದ್ರದ್ದು, ತಂದೆ ಕಡೆದು, ಇದೆಲ್ಲ ಪ್ರಾಬ್ಲಮ್ ಇರೋದು ಸ್ವಲ್ಪ ನಿಮಗೆ ರಿಲೇಷನ್ಶಿಪ್ ತೊಂದರೆ ಕೊಡ್ಬೋದು. ಸೊ ಅದಕ್ಕೆ ಹೆಲ್ತ್ ರಿಲೇಟೆಡ್ ಆಗಿ ನಿಮಗೆ ನರ್ವ್ಸ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿತ್ತಂದರೆ ಸ್ವಲ್ಪ ತೋರಿಸ್ಕೊಳ್ಳಿ. ವೆರಿಕೋ ವೈನ್ಸ್ ಆಗ್ಬೋದು, ಈವನ್ ಬ್ಲಡ್ ಹಾರ್ಟ್ಗೆ ಪಂಪ್ ಆಗ್ತಕ್ಕಂಥ ವೈನ್ ಸಣ್ಣ ಏನಾದ್ರು ಇರುತ್ತೆ, ಅದರಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಬರ್ಬೋದು, ಈ ಥರ ಆಗ್ಬೋದು. ಸೊ ಈ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ವೆಹಿಕಲ್ ಆಕ್ಸಿಡೆಂಟ್ಸ್ ಕೂಡ ತೋರಿಸ್ತಿದೆ 12ನೇ ಮನೆ ಅಂದಾಗ. ಟ್ರಾವೆಲ್ ಮಾಡುವಾಗ ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಳ್ಳಿ. ನೀವೇ ಬೈಕ್ ಓಡಿಸ್ತೀನಿ, ನೀವೇ ಕಾರ್ ಓಡಿಸ್ತೀನಿ ಅಂತ 1000 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಹೋಗೋದು ಅವಾಯ್ಡ್ ಮಾಡೋದು ಉತ್ತಮ. ಒಳ್ಳೆ ವಾಲ್ವೋ ಇಲ್ಲ ಟ್ರೈನು ಇಲ್ಲ ಫ್ಲೈಟ್ ತೊಗೊಳ್ಳಿ ಬೆಸ್ಟು. ಈ ಸಮಸ್ಯೆಗಳಿಂದೆಲ್ಲ ಈಚೆ ಬರೋದಕ್ಕೆ ಏನು ಮಾಡೋಣ ಗುರುಜಿ, ಇದು ಅಣ್ಣ ತಮ್ಮಂದ್ರದ್ದು ಇದೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಏನು ಏನಿಲ್ಲ, ಅಣ್ಣ ತಮ್ಮಂದರು ತಂದೆ ಎಲ್ಲ ಇದ್ದರೆ ಒಟ್ಟಿಗೆ ಹೋಗಿ ವೈದ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಭಾರಿ ಒಳ್ಳೆಯದಾಗತ್ತೆ. ವೈದ್ಯೇಶ್ವರ ಅನ್ನೋದು ಆರೋಗ್ಯವನ್ನು ಕೊಡ್ತಕ್ಕಂಥವ್ನು, ಭಾರಿ ಪವರ್ಫುಲ್ ಆದಂಥ ದೇವಸ್ಥಾನ ತಮಿಳ್ನಾಡಲ್ಲಿದೆ. ಸೊ ದರ್ಶನ ಮಾಡಿ ಬನ್ನಿ. ಓಕೆ, ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಉಪ್ಪು, ಮೆಣಸು, ಬೆಲ್ಲ ಕೊಡ್ತಾರೆ, ಈಚೆ ಮಾರ್ತಿರ್ತಾರೆ. ಅದನ್ನು ತಗೊಂಡೋಗಿ ದೇವಸ್ಥಾನದೊಳಗಡೆ ಎಂಟ್ರ್ ಆಗಿದ ತಕ್ಷಣ ಅಮ್ಮನವ್ರ ಎದುರುಗಡೆನೆ ಒಂದು 4 ಹೆಜ್ಜೆಗಳು ಗುರುತಿರ್ತದೆ, ಮಾರ್ಕ್ ಮಾಡಿರ್ತಾರೆ. ಅಲ್ಲಿ ನಿಂತ್ಕೊಂಡು ಅಮ್ಮನ ಹತ್ರ ಬೇಡ್ಕೊಂಡು, ನಮ್ಮ ಅಣ್ಣ ತಮ್ಮದ್ರಿಗಾಗಲಿ, ತಂದೆಗಾಗಲಿ, ನಮಗಾಗಲಿ ಒಳ್ಳೆ ಆರೋಗ್ಯ ಕೊಡು, ನಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ಒಂದು ಬೇಡ್ಕೊಂಡು, ಅಲ್ಲಿ ಮೆಣಸು ಉಪ್ಪು ಅಲ್ಲಿ ಹಾಕ್ಬಿಡಿ, ಎಲ್ಲ ಇಟ್ಟಿರ್ತಾರೆ, ಬುಟ್ಟಿ ಇಟ್ಟಿರ್ತಾರೆ, ಹಾಕ್ಬಿಡಿ. ಆಮೇಲೆ ಅಲ್ಲೇ ಅವ್ರನ್ನ ಕೇಳಿದ್ರೆ ಅವರೇ ಮೆಣಸು ಉಪ್ಪು ಕೊಡ್ತಾರೆ. ಅದನ್ನು ತಿಂದುಬಿಡಿ, ಅಮ್ಮನ ನೆನೆಸ್ಕೊಂಡು ತಿಂದ್ಬಿಟ್ಟು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಅಮ್ಮನ ದರ್ಶನ ಮಾಡಿ. ಆಮೇಲೆ ಬೆಲ್ಲ ತೊಗೊಂಡಾಗ ಅಲ್ಲಿ ಕಲ್ಯಾಣಿ ಇರುತ್ತೆ, ಆ ಕಲ್ಯಾಣಿಯಲ್ಲಿ ಕಲಿಸ್ಬಿಡಿ. ಆಮೇಲೆ ವೈದ್ಯೇಶ್ವರನ ದರ್ಶನ ಮಾಡಿಕೊಂಡು ಮಂಗಳ ಗ್ರಹ
ಮಂಗಳ ಗ್ರಹನೂ ದರ್ಶನ ಮಾಡಿಕೊಂಡು ಬನ್ನಿ. ಮಂಗಳವಾರ ದಿನನೇ ಹೋಗಿ ಬಂದರೆ ಭಾರಿ ಒಳ್ಳೆಯದು. ಹೋಗಿ ಬನ್ನಿ, ರಶ್ ಇರುತ್ತೆ, ಹೋಗಿ ಬನ್ನಿ. ಅದ್ರ ಜೊತೆಗೆ ರಾಹುಕೇತು ಪ್ರಾಬ್ಲಮ್ಮೇ ಮಿಥುನ ರಾಶಿಯವರಿಗೆ ಈ ವರ್ಷ ಫುಲ್ ತಗೊಂಡ್ರು ಕೂಡ. ಅದರಿಂದ ಕೀಳ್ಪೆರುಂಪಳ್ಳಂ ಅಂತ ಕೇತು ದೇವಸ್ಥಾನ, ನವಗ್ರಹಗಳಲ್ಲಿ ಒಂದು ದೇವಸ್ಥಾನ, ಹೋಗಿ ದರ್ಶನ ಮಾಡಿ. ರಾಹುಗ್ರಹದ ದೇವಸ್ಥಾನ ತಿರುನಾಗೇಶ್ವರ ದರ್ಶನ ಮಾಡಿ. ಈ 2-3 ದೇವಸ್ಥಾನಗಳನ್ನ ದರ್ಶನ ಮಾಡಿ ಬಂದ್ರಿ ಅಂದರೆ ವರ್ಷಕ್ಕೆ 1 ಸತಿನೋ 2 ಸತಿನೋ ಮಾಡಿಬಿಟ್ರೆ ಖಂಡಿತವಾಗ್ಲೂ ಭಾರಿ ಒಳ್ಳೆಯದಾಗುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ, ಚೆನ್ನಾಗಿರ್ತೀರ. ಸೊ ಇದನ್ನು ತಪ್ಪದೇ ಮಾಡಿ ಅಂತ ಹೇಳ್ತಾ, ನಿಮಗೆ ದೇವರು ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ನಿಮಗೆ, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಸದಾ ಪ್ರಾರ್ಥನೆ ಮಾಡ್ತೆ. ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.